ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಹಸು ಕರು ಹಾಕಿದೆ, ತುಂಬ ಚೆನ್ನಾಗಿದೆ. ಇವತ್ತು ತುಂಬ ಖುಷಿ ಆಯ್ತಿದೆ. ಹೆಣ್ಣು ಕರು ಹಾಕಿದೆ, ಜೆಸ್ಸಿ ಹಸು. HF ಕೊಡಿಸಿದ್ವಿ, ಕರು HF ಹಾಕಿದೆ ನೋಡಿ. ತುಂಬ ಚೆನ್ನಾಗಿದೆ, ಸಣ್ಣ ಇದ್ದಾಳೆ ಅಷ್ಟೇ, ಎದ್ದು ನಿಲ್ತಿ ಹಾಲು ಕುಡಿತಾ ಇದ್ದಾಳೆ ನೋಡಿ. ಜೆಸ್ಸಿ ಹಸು, ಕರು HF. ಗಿಣ್ಣಾಲು ಫಸ್ಟ್ ದಿನ ಅದು ಕರು ಹಾಕಿದಾಗ ಗಿಣ್ಣಾಲು ಕುಡಿಸ್ಬೇಕು. ಅದು ಗಿಣ್ಣಾಲು ಕುಡಿಸ್ದಾಗ ಅದು ಫಸ್ಟ್ನೇದರಲ್ಲಿ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಅದು ಹಾಲು ಕುಡಿಸ್ದಾಗ ಅದಕ್ಕೆ ಕರುಗೆ ಯಾವುದೇ ರೋಗ ಬೇಗ ಅಟ್ಯಾಕ್ ಆಗೋಲ್ಲ, ಹೆಲ್ತಿಯಾಗಿರುತ್ತೆ, ಗಟ್ಟಿ ಮುಟ್ಟಾಗಿ ಕರು ಚೆನ್ನಾಗಿರುತ್ತೆ. ಹಂಗಾಗಿ ಫಸ್ಟು ದಿನದ್ದು ಗಿಣ್ಣಾಲನ್ನ ನಾವು ಅದಕ್ಕೆ ಕುಡಿಸ್ಬೇಕು. ಒಂದೊಂದು ಕರು ಕುಡಿಯಲ್ಲ, ಅವಾಗ ಬಾಟ್ಲ್ ಕುಡಿಸ್ತೀವಿ. ಇವಳು ಕುಡಿದ್ಲು ನೋಡಿ, ಎದೆನೇ ಕಚ್ಕೊಂಡದು ನೀಟಾಗಿ ಚೆನ್ನಾಗಿ ಕುಡಿಸಿದ್ವಿ. ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ಅಮ್ಮ ಮತ್ತು ಮಗಳು ಇಬ್ಬರು ಚೆನ್ನಾಗಿದ್ದಾರೆ. ತುಂಬ ಖುಷಿ ಆಗ್ತಿದೆ ಈ ಕರುನ ನೋಡಿದ್ರೆ. ತುಂಬ ಚೆನ್ನಾಗಿ ಬಂದಿದೆ ಕರು ನೋಡಿ, ಎಷ್ಟು ಚೆನ್ನಾಗಿದ್ದಾಳೆ ಇವಳು. ಫ್ರೆಂಡ್ಸ್ ನೋಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ಕ್ಲೀನಾಗಿ ತೊಳೆದಿರ್ತೀವಿ. ಒಂದು ಟ್ರಿಪ್ಪು 9 ಗಂಟೆಗೆ ನಾವು ಹಸುಗಳೆಲ್ಲ ಬಿಡ್ತೀವಿ. ಬಿಡುವಾಗಲೇ ಇಷ್ಟೊಂದು ಗಲೀಜು ಮಾಡಿಬಿಡುತ್ತೆ. ಅದು ಒಂದು ಕೈಯಲ್ಲಿ ನಾನು ಮೊಬೈಲ್ ಹಿಡ್ಕೊಂಡು ಅದನ್ನು ಕ್ಲೀನ್ ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಂಗಾಗಿ ಆ ವಿಡಿಯೋ ಮಿಸ್ ಆಗಿದೆ ನೋಡಿ. ಕರು ಹಾಕಿದಾಗ ನಾವು ಅದಕ್ಕೆ ಹಿಂಡಿ ಮತ್ತು ಒಟ್ಟು ಏನು ಕೊಡಲ್ಲ, ಬೂಸ ಮತ್ತು ಬೆಲ್ಲ ಎರಡೇ ಕೊಡೋದು. ಅದನ್ನು ಕಲಿಸ್ಬಿಟ್ಟು ಅದನ್ನು ಕೊಡ್ತೀವಿ ನೋಡಿ. ತುಂಬ ಚೆನ್ನಾಗಿದ್ದಾಳೆ ಇವಳು, ಅದಕ್ಕೋಸ್ಕರ ನಾನು ಅವಳಿಗೆ ದೃಷ್ಟಿ ಆಗಬಾರ್ದು ಅಂತ ಕಪ್ಪಾಗ್ತಾಯಿದ್ದೀನಿ. ಆ ಥರ ಹಿಂಡಿ ಹಾಕಬಾರ್ದು, ಅದು ಕರು ಹಾಕಿರೋ ದಿನ ಅದಕ್ಕೆ, ಮತ್ತು ಒಟ್ಟು ಹಾಕಬಾರ್ದು ಫ್ರೆಂಡ್ಸ್ ಅದಕ್ಕೆ. ನೋಡಿ ಇಷ್ಟು ಚೆನ್ನಾಗಿ ಇದ್ದಾಳೆ, ಸಣ್ಣ ಇದ್ದಾಳೆ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಗ್ತಿದೆ ಹೆಣ್ಣು ಕರು ಹಾಕಿದೆ ಅಂತ ಫ್ರೆಂಡ್ಸ್. ನೋಡಿ, ಇವಳು ಮಳೇಲಿ ನೆಂದಿದ್ದಾಳೆ. ಮಳೇಲಿ ನೆಂದಿರೋಂಥ ಯಾವುದೇ ಹಸುಗಾಗಿದ್ರೂ ನಾವು ಅದಕ್ಕೆ ಒಂದು ಹಸುಗೆ 2 ಹಚ್ಚು ಬೆಲ್ಲ ಕೊಡ್ತೀವಿ. ಏನಕ್ಕೆ ಅಂದರೆ ಅದು ನೀರು ಬಿದ್ದು ತಂಪಾಗಿರುತ್ತೆ. ಬೆಲ್ಲ ಕೊಟ್ಟಾಗ ಬಾಡಿ ಹೀಟ್ ಆಗುತ್ತೆ. ಹಂಗೆ ತಕ್ಷಣ ಸಣ್ಣ ಪುಟ್ಟದ್ದು ನಾವು ಹೋಮ್ ರೆಮಿಡಿ ನಾವು ಮಾಡ್ಕೊಂಡಿಲ್ಲ ಅಂದರೆ, ನಾವು ಹಂಗೆ ಕೊಟ್ಟಿಲ್ಲ, ಅದನ್ನು ನೋಡ್ಕೊಂಡಿಲ್ಲ ಅಂದರೆ ಮಳೇಲಿ ನೆಂದೈತೆ ಹೋಗ್ಲಿ ಬಿಡಂತ ಬಂದ ತಕ್ಷಣ ಕಟ್ಟಾಕಿದ್ರೆ ಅದು ಜ್ವರ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅದು ನಮಗೇ ತೊಂದರೆ ಆಗುತ್ತೆ. ಸಣ್ಣ ಪುಟ್ಟದನ್ನೆಲ್ಲ ನಾವು ಮಾಡ್ಕೊಳ್ಳೋದನ್ನು ನಾವು ಹಸು ಸಾಕಿದ ತಕ್ಷಣ ಹೋಮ್ ರೆಮಿಡಿ ಎಲ್ಲ ನಾವು ಕಲ್ತ್ಕೊಬೇಕು. ಸಣ್ಣ ಪುಟ್ಟದ್ದೆಲ್ಲ ನಾವೇ ಮಾಡ್ಕೊಬೇಕು ಹಸುಗಳಿಗೆ. ಆವಾಗ ಅದು ಹುಷಾರು ತಪ್ಪೋ ಚಾನ್ಸಸ್ ಕಮ್ಮಿ ಇರುತ್ತೆ. ನಮಗೂ ಮಂತ್ಲಿ ಏನೂ ಅಷ್ಟು ಲಾಸ್ ಆಗೋಲ್ಲ. ಕ್ಲೀನಾಗಿ ಹಸುಗಳನ್ನ ನೋಡ್ಕೊಂಡಾಗ ನಮಗೂ ಲಾಸ್ ಆಗೋಲ್ಲ, ಪ್ರಾಫಿಟೇ ಆಗುತ್ತೆ. ಹಸುನ ಚೆನ್ನಾಗಿ ನೋಡ್ಕೊಬೇಕು ನೋಡಿ. ಮಧ್ಯಾಹ್ನ ಬಂದಿದೆ. ಹಸು ಸಾಕಿರೋರಿಗೆ ತುಂಬ ಹೆವಿ ಕೆಲಸ ಜಾಸ್ತಿ ಇರುತ್ತೆ. ಮನೇಲಿ ಸಾಕಿರೋರಿಗೆ ಎಸ್ಪೆಷಲಿ, ಮನೆ ಹತ್ರ ಸಾಕಿರೋರಿಗಂತೂ 24/7 ಕೆಲಸನೇ ಇರುತ್ತೆ. ಕ್ಲೀನ್ ಮಾಡ್ತಾ ಇರಬೇಕು, ಹಸು ಬಂದಿದ್ದು ಕಟ್ಟಾಕ್ತಾ ಇರಬೇಕು ನೋಡಿ. ನೀವು ಬೇಸಿಗೆ ತುಂಬ ಇರೋದ್ರಿಂದ ನಾವು ಮನೆ ಮುಂದೆ ಈ ಥರ ದೊಡ್ಡದು ಟಬ್ ಇಟ್ಬಿಟ್ಟು ನೀರು ತುಂಬಿದ್ದೀವಿ. ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಯಾವುದೇ ಪ್ರಾಣಿ ಪಕ್ಷಿಗಳಿಗಾಗಲಿ, ಈಗ ಬೇಸಿಗೆ ಇರೋದ್ರಿಂದ ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ಮನೆ ಮುಂದೆ ನೀರನ್ನ ಇಡಿ. ಅವು ಪ್ರಾಣಿ ಪಕ್ಷಿಗಳು ಯಾವುದೇ ಆದ್ರೂ ಕುಡ್ದು ಅದ್ರ ದಾಹ ಹಿಂಗುತ್ತೆ. ಪ್ಲೀಸ್ ಇದನ್ನು ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.